ಪ್ರಪಂಚದಲ್ಲಿ ಏನೋ ಒಂದು ದೊಡ್ಡದಾಗಿ ನಡೀತಾ ಇದೆ. ಇದರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನು ದೇಶದಲ್ಲಿ ಮತ್ತೆ ಕೋವಿಡ್ ರೀತಿ ಲಾಕ್ಡೌನ್ ಜಾರಿ ಆಗುತ್ತಾ? ಪ್ರಪಂಚದ ದೊಡ್ಡ ದೊಡ್ಡ ಲೀಡರ್ಗಳು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಯಾಕೆ? ಹೌದು, ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದರಲ್ಲಿ ಇನ್ನೂ 1 ವರ್ಷ ಗೋಲ್ಡ್ ತಗೋಬಾರ್ದು, ವರ್ಕ್ ಫ್ರಮ್ ಹೋಮ್ ಕಲ್ಚರ್ ನ ಮತ್ತೆ ತಗೊಂಡ್ ಬರಬೇಕು, ಆದಷ್ಟು ಪೆಟ್ರೋಲ್ ಮತ್ತೆ ಡೀಸೆಲ್ ನ ಉಳಿತಾಯ ಮಾಡಬೇಕು, ಅಂಡ್ 1 ವರ್ಷಗಳ ಕಾಲ ಯಾವುದೇ ರೀತಿಯ ಫಾರಿನ್ ಟ್ರಿಪ್ಸ್ ಹೋಗಬಾರ್ದು, ಜೊತೆಗೆ ರೈತರಿಗೆ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಬೇಡಿ ಅಂತ ಸಲಹೆ ಕೊಡ್ತಾರೆ. ಟ್ವಿಸ್ಟ್ ಏನ್ ಗೊತ್ತಾ? ರಷ್ಯನ್ ಪ್ರೆಸಿಡೆಂಟ್ ಪುಟಿನ್ ಅವರು ಇದೇ ರೀತಿ ಹೇಳಿಕೆ ಕೊಡ್ತಾ ಇರೋದು ಎಲ್ಲರನ್ನೂ ಶಾಕ್ ಆಗೋ ರೀತಿ ಮಾಡಿದೆ. ಪ್ರಪಂಚ ಮತ್ತೆ ಕೋವಿಡ್ ರೀತಿ ಸಂದರ್ಭನ ಎದುರಿಸಬೇಕಾಗಬಹುದು ಅಂತ ಅವ್ರು ಹೇಳ್ತಾರೆ. ಜೊತೆಗೆ ಸಿಂಗಾಪುರ್ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ, ಲೆಟ್ಸ್ ಪ್ರಿಪೇರ್ ಫಾರ್ ದ ಟಫ್ ಟೈಮ್ಸ್ ಅಹೆಡ್ ಅಂತ ಅವ್ರು ಹೇಳಿಕೆ ಕೊಡ್ತಾರೆ. ಅಂದ್ರೆ ಮುಂದೆ ಬರೋ ಕಷ್ಟದ ದಿನಗಳನ್ನ ಎದುರ್ಸಕ್ ನಾವೆಲ್ಲ ರೆಡಿ ಆಗ್ಬೇಕು ಅಂತ. ಕೋಟಕ್ ಮಹೀಂದ್ರ ಕಂಪನಿಯ ಫೌಂಡರ್ ಉದಯ್ ಕೋಟಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ದೇಶದ ಮೇಲೆ ಇದುವರೆಗೂ ಯುದ್ಧದ ಎಫೆಕ್ಟ್ ಆಗೇ ಇಲ್ಲ, ಇನ್ಮೇಲಾಗುತ್ತೆ, ಅಂಡ್ ಆ ಪರಿಣಾಮ ತುಂಬಾ ದೊಡ್ಡದಾಗಿರುತ್ತೆ. ಕಾಮನ್ ಪೀಪಲ್ ಗಳಿಗೆ ಗೊತ್ತಾಗದಿರೋ ಎಷ್ಟೋ ವಿಷಯಗಳು ಈ ಲೀಡರ್ಸ್ ಗೆ ಗೊತ್ತಾಗಿದೆ ಅಂತ ಅನಿಸ್ತಾ ಇದೆ. ನಾನ್ ನಿಮ್ಮನ್ನ ಹೆದರ್ಸ್ತಾ ಇಲ್ಲ, ಜಸ್ಟ್ ಡಾಟ್ಸ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈ ದೊಡ್ಡ ದೊಡ್ಡ ಲೀಡರ್ಸ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.